ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಇತ್ತೀಚೆಗೆ ಪತ್ತೆಯಾದ ನಿಧಿ ರಾಜ್ಯಾದ್ಯಂತ ದೊಡ್ಡ ಸುದ್ದಿಯಾಗಿದೆ. ನಿಧಿ ಸಿಕ್ಕ ಕುಟುಂಬ ಪ್ರಾಮಾಣಿಕತೆ ಮೆರೆದಿದ್ದಾರೆ. ಫಳಫಳನೆ ಹೊಳೆಯುವ ಬಂಗಾರದ ಹಿಂದೆ ಹತ್ತಾರು ಅನುಮಾನಗಳು ಹುಟ್ಟಿಕೊಂಡಿವೆ. ಹಾಗಾದ್ರೆ ಈ ಬಗ್ಗೆ ಕುಟುಂಬಸ್ಥರು ಹೇಳೋದೇನು, ಜಿಲ್ಲಾಡಳಿತ ಹೇಳ್ತಾ ಇರೋದೇನು? ಇಲ್ಲಿದೆ ಕಂಪ್ಲೀಟ್ ರಿಪೋರ್ಟ್. ಲಕ್ಕುಂಡಿ ಗ್ರಾಮದಲ್ಲಿ ಮುತ್ತು, ಹವಳ, ನೀಲಮಣಿ ಪತ್ತೆ. ಮತ್ತೆ ಗ್ರಾಮದಲ್ಲಿ ನಿಧಿ ಪತ್ತೆ. ದೌಡಾಯಿಸಿದ ಅಧಿಕಾರಿಗಳು. ನಿಧಿ ಕೊಟ್ಟ ಕುಟುಂಬಕ್ಕೆ ಶಾಸಕರಿಂದ ಸನ್ಮಾನ, ಮನೆ ಭರವಸೆ. ನೂರೊಂದು ಬಾವಿ, 101 ದೇವಸ್ಥಾನಗಳ ನೆಲೆವೀಡು ಐತಿಹಾಸಿಕ ಗ್ರಾಮ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆ ಇದೀಗ ರಾಜ್ಯಾದ್ಯಂತ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ದಿನ ಬೆಳಗಾದ್ರೆ ನಿಧಿ ಎಂಬ ಮಾತು ಗಲ್ಲಿಗಲ್ಲಿಯಲ್ಲೂ ಚರ್ಚೆ ನಡೆಯುತ್ತಿದೆ. ಹೌದು, ಗದಗದ ಲಕ್ಕುಂಡಿಯಲ್ಲಿ ಮೊನ್ನೆ ಮನೆ ನಿರ್ಮಾಣಕ್ಕೆ ಪಾಯ ತೆಗೆಯುವಾಗ ನಿಧಿ ಸಿಕ್ಕಿತ್ತು. ತಕ್ಷಣ ಸ್ಥಳಕ್ಕೆ ಪುರಾತತ್ವ ಇಲಾಖೆಯವರು ಆಗಮಿಸಿ ಪರಿಶೀಲನೆ ನಡೆಸಿತ್ತು. ಇಂದು ಸಚಿವ ಎಚ್.ಕೆ. ಪಾಟೀಲ್ ನಿಧಿ ಸಿಕ್ಕ ಸ್ಥಳಕ್ಕೆ ಭೇಟಿ ನೀಡಿದ್ರು. ಬಳಿಕ ನಿಧಿ ಕೊಟ್ಟು ಪ್ರಾಮಾಣಿಕತೆ ಮೆರೆದ ಕುಟುಂಬದ ಭೇಟಿ ಮಾಡಿ ಪ್ರಜ್ವಲ್ ರಿತ್ತಿ, ತಾಯಿ ಕಸ್ತೂರೇವಾ ರಿತ್ತಿಗೆ ಸನ್ಮಾನ ಮಾಡಿದ್ರು. ಇನ್ನು ಇಂದು ಮತ್ತೆ ಲಕ್ಕುಂಡಿ ಗ್ರಾಮದ ಬಸಪ್ಪ ಬಡಿಗೇರಿ ಎಂಬುವವರಿಗೆ ಮುತ್ತು, ಹವಳ, ನೀಲಮಣಿ, ಸ್ಫಟಿಕ, ಬಿಳಿ ಹವಳ, ಕರಿಪುಕ್ಕ ಸೇರಿದಂತೆ ಹಲವು ವಸ್ತುಗಳುಳ್ಳ ನಿಧಿ ದೊರೆತಿದೆ. ಬಸಪ್ಪ ಬಡಿಗೇರಿ ಗ್ರಾಮದಲ್ಲಿ ಹಲವು ವರ್ಷಗಳಿಂದ ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಸಾಮಾನ್ಯವಾಗಿ ಮಳೆ ಬಂದ ನಂತರ ಗ್ರಾಮದಲ್ಲಿ ಶೋಧ ಮಾಡುತ್ತಾರೆ. ಈ ಹಿಂದೆ ಸಾಕಷ್ಟು ಪುರಾತನ ಕಾಲದ ವಸ್ತುಗಳು ಅವರಿಗೆ ಸಿಕ್ಕಿದ್ದವು ಎನ್ನಲಾಗಿದೆ. ಇದೀಗ ಲಕ್ಕುಂಡಿಯಲ್ಲಿ ಅಪಾರ ಚಿನ್ನ ಇದೆ ಎನ್ನುವ ನಂಬಿಕೆ ಬೆನ್ನಲ್ಲೇ ಪುರಾತನ ವಸ್ತುಗಳು ಪತ್ತೆಯಾಗಿದ್ದು ಕುತೂಹಲಕ್ಕೆ ಕಾರಣವಾಗಿದೆ. ಹುಡುಕೋದ ಒಂದು ನನಗೆ ಛಲ. ಹೋದ್ನಿ ಅಂದ್ರೆ ತೆಂಬಿ ಹಿಡ್ಕೊಂಡು ಹೋದ್ನಿ ಅಂದ್ರೆ ಒಂದು 4-5 ಹವಳ, ಮಣಿ, ನೀಲಮಣಿ, ಹಾಲು ಮಣಿ, ಹಸಿರು ಮಣಿ, ಹವಳ, ನಾನಾ ನಮೂನಿ ಹಳ್ಳ ಅಂದ್ರೇನು ಹುಡುಕೊಂಡೇ ಬರ್ತೀನಿ. ಮುತ್ತು, ರತ್ನ ಏನ್ರಿ, ಕವಡಿ, ಆಲಿಕ್ವಾರಿ ಸಾಮಾನು ಅಷ್ಟು. ಮೊನ್ನೆ ಎಚ್.ಕೆ. ಪಾಟೀಲ್ ಸಾಹೇಬರು ನವಂಬರ್ 24ಕ್ಕೆ ಹೋಗ್ತೀನಿ, 24ನೇ ಇಸ್ವಿಯಾಗ ನಾನು ಅಷ್ಟು ಹಸ್ತಾಂತರ ಮಾಡೀನಿ. ನನ್ನ ಮಗ ಕೆಲಸ ಕೊಡ್ರಿ ಅಂತ ಕೇಳಿದೆ, ಕೆಲಸ ಕೊಟ್ಟಾರ. 45 ವರ್ಷದಿಂದನೇ ಸಾಧನೆ ಅದು ನನಗೆ. ಏನ್ರಿ ಹೋದ್ನಿ ಅಂದ್ರೆ ಒಟ್ಟು ಹಂಗೆ ಬರೋಂಗಿಲ್ಲ. ಒಂದು 4-5 ಮಣಿ ಹಿಡ್ಕೊಂಡೇ ಬರ್ತೀನಿ. ಒಂದೇ ಹೊಲ ಅದು ಸಿಗೋದು. ಏನ್ರಿ ಕಂಡೂನವ್ರ ಹೊಲ ಅಂಥೇಳಿ ಅವ್ರ ಹೊಲದಾಗ ಸಿಗ್ತಾವು. ಅವ್ರ ಹೊಲಕ್ಕೆ ಹೋದ್ನಿ ಅಂದ್ರೆ ಹಂಗೆ ಬರೋಂಗಿಲ್ಲ, ಆರಿಸ್ಕೊಂಡು ತೊಗೊಂಡೇ ಬರ್ತೀನಿ. ಇನ್ನು ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆಯಾದ ಬಳಿಕ ಅಧಿಕಾರಿಗಳ ದಂಡೆ ಗ್ರಾಮಕ್ಕೆ ದೌಡಾಯಿಸುತ್ತಿದ್ದು ಗ್ರಾಮದಲ್ಲಿನ ಕಾಮಗಾರಿಗಳು ಸ್ಥಗಿತಗೊಂಡಿದೆ. ಇದು ಗ್ರಾಮಸ್ಥರ ತಲೆನೋವಿಗೆ ಕಾರಣವಾಗಿದೆ. ಇನ್ನು ಸಚಿವರ ಭೇಟಿಯಿಂದ ನಿಧಿ ಸಿಕ್ಕ ಕುಟುಂಬಕ್ಕೆ ಏನಾದರೂ ಪರಿಹಾರ ಸಿಕ್ಕಿತ್ತು ಎಂದು ನಂಬಿದ್ದ ಗ್ರಾಮದ ಜನರಿಗೆ ನಿರಾಸೆ ಮೂಡಿದೆ. ಮಗ ಪ್ರಜ್ವಲ್ ರಿತ್ತಿಗೆ PUCವರೆಗೂ ಉಚಿತ ಶಿಕ್ಷಣ ನೀಡುವುದಾಗಿ BH ಪಾಟೀಲ್ PU ಕಾಲೇಜ್ ಆಡಳಿತ ಮಂಡಳಿ ಘೋಷಣೆ ಮಾಡಿದೆ. ಈ ಮೊದಲು ತಾಯಿ ಕಸ್ತೂರೇವಾ ರಿತ್ತಿ ಪ್ರಜ್ವಲ್ ವಿದ್ಯಾಭ್ಯಾಸ ನೆರವಿಗಾಗಿ ಮನವಿ ಮಾಡಿದ್ರು. ಕ್ಯಾಮರಾಮನ್ ಮಹೇಶ್ ಜೊತೆ ಮಲ್ಲಿಕ್ ಬೆಳಗಲಿ, ಗ್ಯಾರಂಟಿ ನ್ಯೂಸ್, ಹುಬ್ಬಳ್ಳಿ.